a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. Surfa Coats. Surfa Coats. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ವೈದ್ಯನೊಬ್ಬ ಹಣದಾಸೆಗೆ ವೃದ್ಧ ದಂಪತಿಗಳನ್ನ ಕೊಲೆ ಮಾಡಿದ ಪ್ರಕರಣ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿದೆ. ಘಟನೆ ನಡೆದ ಕೇವಲ 24 ಗಂಟೆಯ ಒಳಗೆ ಪೊಲೀಸರು ಕೊಲೆಗಾರ ಡಾಕ್ಟರ್ನನ್ನ ಬಂಧಿಸಿದ್ದು ಪೊಲೀಸರ ಕೆಲಸಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಏನಪ್ಪಾ ಇದು ಘಟನೆ ಅಂತ ನೋಡಿದ್ರೆ, ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿರುವ ಭೂತನಗುಡಿ ಏರಿಯಾದಲ್ಲಿ ಚಂದ್ರಪ್ಪ ಮತ್ತು ಜಯಮ್ಮ ಎಂಬ ವೃದ್ಧ ದಂಪತಿಗಳು ವಾಸವಾಗಿರ್ತಾರೆ. ಚಂದ್ರಪ್ಪ ಮತ್ತು ಜಯಮ್ಮ ದಂಪತಿಗಳ ಮಗ ಪ್ರತಿದಿನ ಫೋನ್ ಮಾಡಿ ಯೋಗಕ್ಷೇಮ ವಿಚಾರಿಸ್ತಾ ಇರ್ತಾನೆ. ಎಂದಿನಂತೆ ಮೊನ್ನೆ ಅಂದರೆ ಜನವರಿ 19ರಂದು ತಂದೆ ತಾಯಿಗಳ ಯೋಗಕ್ಷೇಮ ವಿಚಾರಿಸೋಕೆ ಅಂತ ಮಗ ವಿಶ್ವನಾಥ್ ಫೋನ್ ಮಾಡಿದ್ದಾರೆ. ಎಷ್ಟು ಸಾರಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಆಗದೆ ಇದ್ದಾಗ ವಿಶ್ವನಾಥ್ ಪಕ್ಕದ ಮನೆಯವರಿಗೆ ಫೋನ್ ಮಾಡಿ, ಅಪ್ಪ ಅಮ್ಮ ಫೋನ್ ರಿಸೀವ್ ಮಾಡ್ತಿಲ್ಲ, ಸ್ವಲ್ಪ ಹೋಗಿ ನೋಡ್ತೀರಾ ಅಂತ ಹೇಳಿದ್ದಾನೆ. ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು ಮನೆ ಬಾಗಿಲು ತೆಗೆದು ಒಳಗೆ ಹೋಗಿ ನೋಡಿದ್ದಾರೆ. ಅವರಿಗೂ ಆಶ್ಚರ್ಯ, ವೃದ್ಧ ಚಂದ್ರಪ್ಪ ಜಯಮ್ಮ ದಂಪತಿಗಳು ಸತ್ತು ಮಲಗಿದ್ದಾರೆ. ತಕ್ಷಣ ಇದರ ಬಗ್ಗೆ ಮಗ ವಿಶ್ವನಾಥ್ರಿಗೂ ತಿಳಿಸಿದ್ರು. ಪೊಲೀಸರಿಗೂ ಈ ವಿಚಾರ ಗೊತ್ತಾಯಿತು. ಜನವರಿ 20ನೇ ತಾರೀಕಿಗೆ ವೃದ್ಧ ದಂಪತಿಗಳ ಮಗ ವಿಶ್ವನಾಥ್ ಭದ್ರಾವತಿ ಹಳೆನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನನ್ನ ತಂದೆ ತಾಯಿ ಸಾವಿನ ಬಗ್ಗೆ ಅನುಮಾನ ಇದೆ, ನನ್ನ ಚಿಕ್ಕಪ್ಪನ ಮಗ ಡಾಕ್ಟರ್ ಜಿ.ಪಿ. ಮಲ್ಲೇಶ್ರನ್ನ ಕರೆಸಿ ಒಂದ್ಸಾರಿ ವಿಚಾರಿಸಿ ಅಂತ ದೂರಿನಲ್ಲಿ ವಿಶ್ವನಾಥ್ ಹೇಳ್ತಾರೆ. ನಿಮ್ಮ ಚಿಕ್ಕಪ್ಪನ ಮಗ ಡಾಕ್ಟರ್ ಮೇಲೆ ಯಾಕೆ ಅನುಮಾನ ಅಂತ ಪೊಲೀಸರು ವಿಶ್ವನಾಥ್ ಅವರನ್ನ ಕೇಳ್ತಾರೆ. ನನ್ನ ತಂದೆ ತಾಯಿ ಸಾವು ಸಂಭವಿಸುವ ಮುನ್ನ ಡಾಕ್ಟರ್ ಜಿ.ಪಿ. ಮಲ್ಲೇಶ್ ನಮ್ಮನೆಗೆ ಬಂದು ತಂದೆ ತಾಯಿಯವರನ್ನ ಮಾತನಾಡಿಸಿಕೊಂಡು ಹೋಗಿದ್ದಾರೆ. ಈ ವಿಚಾರನ ಮಲ್ಲೇಶ್ ನನ್ನ ಬಳಿ ಹೇಳಿದ್ದ. ಆದ್ರೆ ನನ್ನ ತಂದೆ ತಾಯಿ ಸತ್ತಿರೋ ಸುದ್ದಿ ಡಾಕ್ಟರ್ ಮಲ್ಲೇಶ್ಗೆ ತಿಳಿಸಿದ್ರು ಶವ ನೋಡೋಕ್ ಬರಲಿಲ್ಲ. ಮತ್ತು ತಂದೆ ತಾಯಿ ಸಾವಿನ ಬೆನ್ನಲ್ಲೇ ಮನೆಯಲ್ಲಿದ್ದ ಚಿನ್ನಾಭರಣಗಳು ಕಳ್ಳತನ ಆಗಿದೆ. ಆದ್ದರಿಂದ ಮಲ್ಲೇಶ್ ಮೇಲೆ ಅನುಮಾನ ಇದೆ, ಕರೆಸಿ ವಿಚಾರಣೆ ಮಾಡಿ ಅಂತ ವಿಶ್ವನಾಥ್ ದೂರು ನೀಡ್ತಾರೆ. ಕಂಪ್ಲೇಂಟ್ ತಗೊಂಡು ಹಳೆನಗರ ಪೊಲೀಸರು ಡಾಕ್ಟರ್ ಮಲ್ಲೇಶ್ರನ್ನ ಹುಡುಕಿ ಎಳಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿದಾಗ ಡಾಕ್ಟರ್ ಜಿ.ಪಿ. ಮಲ್ಲೇಶ್, ಹೌದು, ನಾನು ಜನವರಿ 19ರ ಮಧ್ಯಾಹ್ನ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ನನ್ನ ದೊಡ್ಡಪ್ಪ ಚಂದ್ರಪ್ಪರ ದೊಡ್ಡಮ್ಮ ಜಯಮ್ಮನವರನ್ನ ಕೊಲೆ ಮಾಡಿದ್ದೇನೆ. ಯಾಕಪ್ಪ ಅಂತ ಅಂದ್ರೆ ನಂಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಂತ ನಿಜ ಒಪ್ಕೊಂಡಿದ್ದಾನೆ. ವಿಚಾರಣೆ ವೇಳೆ ಚಂದ್ರಪ್ಪ ಜಯಮ್ಮ ವೃದ್ಧ ದಂಪತಿಗಳ ಪ್ರೊಫೋಫೋಲೋ ಇಂಜೆಕ್ಷನ್ ಕೊಟ್ಟು ಅವರು ಸತ್ತಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ಶವಗಳ ಮೈಮೇಲಿದ್ದ ಮತ್ತು ಮನೆಯಲ್ಲಿದ್ದ ಚಿನ್ನಾಭರಣಗಳೆಲ್ಲ ದೋಚಿದ್ದೇನೆ ಅನ್ನೋದನ್ನ ಡಾಕ್ಟರ್ ಜಿ.ಪಿ. ಮಲ್ಲೇಶ್ ಒಪ್ಕೊಂಡಿದ್ದಾನೆ. ಒಂದು ಸಣ್ಣ ಬ್ರೇಕ್ ಮುಗಿಸಿ ಕೊಲೆಯಾದ ವೃದ್ಧ ದಂಪತಿಗಳ ಮಗ ಮಾತನಾಡಿದ್ದಾರೆ, ಕೇಳೋಣ. ನಿಮಗೆ ಅಸ್ತಮ ರೀತಿಯ ನಿರಂತರ ಕೆಮ್ಮು, ಶೀತ, ಉಸಿರಾಟದ ತೊಂದರೆಯೇ? ನಿಮ್ಮ ಶ್ವಾಸಕೋಶಕ್ಕೆ ತಕ್ಷಣದ ಸಹಾಯದ ಅಗತ್ಯವಿದೆ. ನಿಮ್ಮ ಶ್ವಾಸಕೋಶದ ಸಂಪೂರ್ಣ ಪರೀಕ್ಷೆಗಾಗಿ ನಂಜಪ್ಪ ಲೈಫ್ ಕೇರ್ ನಿಮಗಾಗಿ ತಂದಿದೆ ಬೇಸಿಕ್ ಹಾಗೂ ಪ್ರೀಮಿಯಂ ಪ್ಯಾಕೇಜ್ಗಳು. ಬೇಸಿಕ್ ಪ್ಯಾಕೇಜ್ ಕೇವಲ 1,550 ರೂಪಾಯಿಗಳು ಮಾತ್ರ. ಪ್ರೀಮಿಯಂ ಪ್ಯಾಕೇಜ್ ಕೇವಲ 2,850 ರೂಪಾಯಿಗಳು ಮಾತ್ರ. ನಿಮ್ಮ ಶ್ವಾಸಕೋಶದ ಆರೈಕೆಗಾಗಿ ತಕ್ಷಣ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 0818226730. ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀ ಕೃಷ್ಣ ಬಲರಾಮರ ರಥಯಾತ್ರೆ ಮಹೋತ್ಸವ ಇದೇ ಜನವರಿ 24, 2026ರಂದು ಮಧ್ಯಾಹ್ನ 3 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ ಆವರಣದಿಂದ ಉತ್ತರ ಪ್ರದೇಶ ಮಥುರಾದ ಇಸ್ಕಾನ್ ಗೋವರ್ಧನ ಅಧ್ಯಕ್ಷರಾದ ಪರಮಪೂಜ್ಯ ಅಸಿತ ಕೃಷ್ಣಸ್ವಾಮಿಯವರು ರಥಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ರಥಯಾತ್ರೆಯು ಮಧ್ಯಾಹ್ನ 3:30ಕ್ಕೆ ಶಿವಮೊಗ್ಗ ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್, ಶಿವಪ್ಪ ನಾಯಕ ವೃತ್ತ, ನೆಹರು ರಸ್ತೆ, ಗೋಪಿ ವೃತ್ತ, ದುರ್ಗಿಗುಡಿ ಮುಖ್ಯ ರಸ್ತೆ, ಜೈಲ್ ಸರ್ಕಲ್, ಕುವೆಂಪು ರಸ್ತೆ, ಶಿವಮೂರ್ತಿ ಸರ್ಕಲ್, ಮಹಾವೀರ ವೃತ್ತ ಮೂಲಕ ಎನ್ಇಎಸ್ ಮೈದಾನ ತಲುಪಲಿದೆ. ಸಂಜೆ 6:30ಕ್ಕೆ ಎನ್ಇಎಸ್ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಜರುಗಲಿದ್ದು, ಸಮಾರಂಭದಲ್ಲಿ ಹರಿನಾಮ ಸಂಕೀರ್ತನೆ, ಪ್ರವಚನ, ವೈಭವಪೂರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈಭವ ಆರತಿ, ನಂತರ ಮಹಾಪ್ರಸಾದ ವಿತರಣೆಯಾಗಲಿದೆ. ತಮ್ಮೆಲ್ಲರಿಗೂ ಕೂಡ ಶ್ರೀ ಕೃಷ್ಣ ಬಲರಾಮ ರಥಯಾತ್ರೆಗೆ ಭಕ್ತಿಪೂರ್ವಕವಾದ ಸ್ವಾಗತ.
ಸೋಮವಾರ ಬೆಳಿಗ್ಗೆ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಪ್ಪಾಜಿ ಅಮ್ಮನಿಗೆ ಫೋನ್ ಮಾಡ್ತಿದ್ದೆ ಸರ್. ಪ್ರತಿ ದಿವಸ ಫೋನ್ ಮಾಡ್ತೀನಿ. ಹಾಗೆ ಸೋಮವಾರ ಬೆಳಿಗ್ಗೆ 9:15 ಫೋನ್ ಮಾಡಿದೆ. ಪ್ರತಿ ದಿವಸ ಫೋನ್ ಮಾಡಬೇಕಾದ್ರೆ ಫೋನ್ ರಿಸೀವ್ ಮಾಡ್ತಿದ್ರು ಹೊಸಲಿದ್ದಾಗ. ನಾನು ಸೋಮವಾರ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಲಿಲ್ಲ. 9:15 9:30 ತನಕ ಕಂಟಿನ್ಯೂಸ್ ಒಂದು 12-13 ಸಲ ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಎದುರುಗಡೆ ಮನೆಯವರು ಹೋಗಿ ಅಪ್ಪಾಜಿ ಅಮ್ಮ ಯಾವಾಗ ಫೋನ್ ರಿಸೀವ್ ಮಾಡ್ತಿಲ್ಲ, ಸ್ವಲ್ಪ ಫೋನ್ ಕೊಡಪ್ಪ, ಅವ್ರು ಹೋಗಿ ಮಾತಾಡಬೇಕು, ಸಮಾಧಾನ ಆಗಲ್ಲ ಅಂತೇಳಿ ಅವರು ಮನೆಗೆ ಹೋಗಿ ನೋಡಿದಾಗ ಅವ್ರಿಗೆ ಅಮ್ಮನ ಬಾಯಲ್ಲಿ ಹೊರೆ ಬರ್ತಿದ್ದೆ, ಅಪ್ಪಾಜಿ ಬಾಯಲ್ಲಿ ಹೊರೆ ಬರ್ತಿದೆ ಅಂತ ಹೇಳಿದ್ರು ಸರ್. ಅವಾಗ ನನಗೆ ಸಡನ್ನಾಗಿ ಫೋನ್ ಮಾಡಿದೆ. ನಾನು ನ್ಯಾಷನಲ್ ಸ್ಕೂಲ್ ಚಿಲ್ಲೂರಲ್ಲಿ ಪ್ರಿನ್ಸಿಪಲ್ ಇರೋದು. ನಾನು ಅಲ್ಲಿಂದ ಫೋನ್ ಮಾಡೋದು. ಅಲ್ಲಿಂದ ನಾನು ಸೀದಾ ಅಲ್ಲಿಗೆ ಮನೆಗೆ ಬಂದೆ ಸರ್. ಮನೆಗೆ ಬಂದ ಸಂದರ್ಭದಲ್ಲಿ ಪೊಲೀಸರು ಮನೇಲಿದ್ದರು ಸರ್. ಅವಾಗ ಮನೆಯಲ್ಲಿದ್ದ ಸಂದರ್ಭದಲ್ಲಿ ನೋಡಿದಾಗ ನಮಗೇನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಫಸ್ಟ್ ಇನಿಷಿಯಲಿ ಅನ್ಕೊಂಡ್ವಿ ಸರ್. ನಮಗೆ ಯಾವುದೂ ಇಲ್ಲ. ಆಮೇಲೆ ಪೊಲೀಸ್ನವರೆಲ್ಲ ಎಂಕ್ವೈರಿ ಮಾಡಿ ಅಂತ ನೋಡಿದಾಗ ಅಮ್ಮನ ತಾಳಿ ಸರ್ ಇರಲಿಲ್ಲ, ಅಪ್ಪಾಜಿ ಕೊರಳಲ್ಲಿ ಸರ್ ಇರಲಿಲ್ಲ, ಅಮ್ಮನ 4 ಬಳೆ ಇರಲಿಲ್ಲ. ಹಾಗೆ ಬೀರನ್ನು ಚೆಕ್ ಮಾಡಿ ಅಂತ ಹೇಳಿದ್ರು. ನಾವು ಬೀರನ್ನು ತೆಗೆದಾಗ ಭಾಳ ಆಶ್ಚರ್ಯ ಆಯಿತು ಸರ್. ಬೀರೆಲ್ಲ ತುಂಬ ಹಿಂಗೆ ಜೋಡಿಸಿದೆ, ಹೆಂಗಿದೆ ಅಮ್ಮನ ಸೀರೆ ಬಟ್ಟೆ ಎಲ್ಲ ಹೆಂಗಿದೆ ಹಂಗೆ ಇತ್ತು. ಆದರೆ ಒಳಗಿನ ಬೀರಿನ ಕೀಯಲ್ಲಿ ಕ್ಲೀನಾಗಿ ಎಲ್ಲ ಬಂಗಾರದ ಒಂದು ಅರ್ಧ ಕೆ ಜಿಯಿಂದ 3/4 kg ಹತ್ರ ಅಮ್ಮಮ್ಮ ಹೇಳ್ತಿದ್ರು ಸರ್. ಅಷ್ಟು ಬಂಗಾರಗಳನ್ನು ಅವರು ತಗೊಂಡು ಹೋಗಿದ್ದಾರೆ ಸರ್. ಆ್ಯಕ್ಚುಲಿ ಅದು ಆಗಿರೋದು ನಮಗೆ ಮಾಹಿತಿ ಹೇಳ್ತಾರೆ, ಜನ ಹೇಳ್ತಾರೆ ಪ್ರಕಾರ ಸೋಮವಾರ ಅದು 4 ಗಂಟೆ ಸಮಯದ ಸಂದರ್ಭದಲ್ಲಿ ಅವರಿಗೆ ಈ ಥರ ಆಗಿರ್ಬೋದು ಅಂತ ಹೇಳ್ತಾರೆ ಸರ್. ನನಗೆ 5 ಗಂಟೆ 5:15 ಅಷ್ಟೊತ್ತಿಗೆ ನಮ್ಮ ತಮ್ಮ ಫೋನ್ ಮಾಡಿದ್ದಾನೆ, ನಮ್ಮ ಅಣ್ಣನೂ ಫೋನ್ ಮಾಡಿದ್ದಾನೆ. ಆ ಎರಡಕ್ಕೂ ಫೋನ್ ರಿಸೀವ್ ಮಾಡಿಲ್ಲ. ಮತ್ತು ಅವರು ಏನೋ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಅವರು ಮತ್ತೆ ಫೋನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಯಾವಾಗ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ ಯಾವಾಗ ರಿಸೀವ್ ಮಾಡಿಲ್ಲ, ಆವಾಗ ನಾನು ಎದುರುಗಡೆ ಮನೆಯವರು ಹೋಗಿ ನೋಡಪ್ಪ ಅಂತ ಹೇಳಿದಾಗ ಆವಾಗ ಅನುಮಾನ ಬಂದಾಗ ಈ ಥರ ಆಗಿದೆ ಸರ್. ಈಗ ಮತ್ತು ಸೋಮವಾರ ಬೆಳಿಗ್ಗೆ ವಾಕಿಂಗ್ ಹೋಗಿದ್ದಾರೆ ಅವರು. ಪ್ರತಿ ದಿವಸ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆಗೆ ಕನಕ ಮಂಟಪದಲ್ಲಿ ವಾಕ್ ಮಾಡ್ಕೊಂಡು ಬರ್ತಾರೆ. ಸೋಮವಾರ ಬೆಳಿಗ್ಗೆ ಕೂಡ ವಾಕ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅವರು ಆರಾಮಾಗಿ ವಾಕ್ ಮಾಡ್ಕೊಂಡು ಬಂದಿದ್ದಾರೆ. ಇಬ್ಬರು ಚೆನ್ನಾಗಿದ್ದಾರೆ. ಮನೇಲಿ ಅನ್ನ ಮಾಡಿದ್ದಾರೆ, ಹಾಲು ತಗೊಂಡ್ಬಂದಿದ್ದಾರೆ, ತರಕಾರಿ ತಿಂದಿದ್ದಾರೆ, ಎಲ್ಲ ಹಂಗೆ ಇದೆ ಸರ್ ಮನೆಯಲ್ಲಿ. ಏನು ಸಸ್ಪೆಕ್ಟ್ ಏನಿದೆ ಸರ್? ಅದೇ ಸರ್, ನಮಗೆ ಈಗ ಸಸ್ಪೆಕ್ಟ್ ಏನಂತೇಳಿ ಅಂದರೆ ಅನುಮಾನ ಅಂತೇಳಿದ್ರೆ ಯಾರು ಗೊತ್ತಿರೋರೇ ಮಾಡಿರ್ಬೋದು ಅಂತ. ಯಾಕಂದರೆ ಚೆಫ್ಟು ರಾಬರಿ ಆಗಿತ್ತು ಅಂತಲೇ ಹೊಡೆದು ಮಾಡಿರ್ಬೋದು. ನಿನ್ನೆ ಅವ್ರು ನನ್ನ ಮನೆಗೆ ಹೋದಾಗ, ಎರಡನೇ ಮನೆಗೆ ಹೋದಾಗ, ಈಶ್ವರ್ ನಾಯಕ್ ಅಂತ ಅವ್ರು ನನ್ನ ಮನೆಗೆ ಹೋದಾಗ ಮನೆ ಚಿಲ್ಕ ಓಪನ್ ಆಗಿತ್ತು. ಯಾಕೆ ಓಪನ್ ಆಗಿತ್ತು ಅಂತ ಹೇಳಿದ್ರೆ ಅದು ಸೋಮವಾರ ಅವರಿಗೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಸಂದರ್ಭದಲ್ಲಿ ಕೊಲೆ ಅವರಿಗೆ ಆಗಿರ್ಬೋದು ಅಂತ ಇದೆ. ಅವರು ರಾತ್ರಿ ಮಲಬೇಕಾದ್ರೆ ಬೋಲ್ಟ್ ಹಾಕೊಂಡು ಮಾಡ್ತಿದ್ರು. ಬಾಗಿಲು ತೆಗೆದಾಗ ಮತ್ತು ಬೀರೆಲ್ಲ ತೆಗೆದಾಗ ನಮಗೆ ಎಲ್ಲವೂ ಕೂಡ ನಮಗೆ ಪರಿಚಯ ಇರೋರೇ ಮಾಡಿರ್ಬೋದು ಅಂತ ನಮಗೆ ಮಲ್ಲೂಟ ಕಂಡು ಬರ್ತಾ ಇದೆ ಎಲ್ಲ. ಯಾಕಂದರೆ ಯಾವುದೂ ಇದಾಗಿಲ್ಲ. ಮತ್ತು ನಿನ್ನೆ ನಾನು ಸ್ಕೂಲಿಂದ ಡೈರೆಕ್ಟಾಗಿ ಆಸ್ಪತ್ರೆಗೆ ಮನೆಗೆ ಬಂದು ನೋಡಿದಾಗ ಅಮ್ಮನ ಎಡಗೈ ಮತ್ತು ಅಪ್ಪನ ಬಲಗೈಗೆ ಇಂಜೆಕ್ಟ್ ಮಾಡಿರುವಂಥ ಒಂದು ಮಾರ್ಕ್ಗಳಿದೆ ಸರ್. ಈಗಲೂ ಅದು ಮಾರ್ಕ್ ಕಾಣಿಸ್ತಾ ಇದೆ. ಆ ಥರ ಇಂಜೆಕ್ಟ್ ಮಾಡಿ ಇದು ಮಾಡಿದ್ದಾರೆ. ಮತ್ತು ನೊರೆ ಕೂಡ ಬಾಯಲ್ಲಿ ಬಂದಿದೆ ಸರ್. ಅದು ಬರೋಲ್ಲ, ನೊರೆಲ್ಲ ಬಂದಿತ್ತು ಅಂತ ಹೇಳಿದ್ರು ಸರ್. ವೃದ್ಧ ದಂಪತಿಗಳ ಕೊಲೆಯಾದ 24 ಗಂಟೆ ಒಳಗೆ ಡಾಕ್ಟರ್ ಮಲ್ಲೇಶ್ನನ್ನ ಬಂಧಿಸಿದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಘಟನೆ ಬಗ್ಗೆ ಶಿವಮೊಗ್ಗ ಎಸ್ಪಿ ನಿಖಿಲ್ ಮಾತನಾಡಿದ್ದಾರೆ. ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಏನ್ ಮಾತಾಡಿದ್ದಾರೆ ಕೇಳೋಣ ಬನ್ನಿ. ನಮ್ಮ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಬರುವ ಭೂತನಗುಡಿ ಎಂಬ ಲೇಔಟಲ್ಲಿ ನಿನ್ನೆ ದಿನ 2 ಶವಗಳು ಮನೆ ಒಳಗೆ ಪತ್ತೆ ಆಗ್ತವೆ. ಆ 2 ಶವಗಳು ಬಂದ್ಬಿಟ್ಟು ಚಂದ್ರಪ್ಪ 78 ವರ್ಷ ಮತ್ತೆ ಜಯಮ್ಮ 75 ವರ್ಷ. ಇವರಿಬ್ಬರು ನಮಗೆ ಮೃತದೇಹಗಳು ಅವರವರ ರೂಮ್ಗಳು ಪ್ರತ್ಯೇಕವಾಗಿ ಮಲಗಿರುವ ಸ್ಥಿತಿಯಲ್ಲಿ ನಮಗೆ ಈ ಶವ ಸಿಗುತ್ತೆ. ಈ ಶವವನ್ನ ನಾವು ಪ್ರಾಥಮಿಕ ತನಿಖೆಯಲ್ಲಿ ಒಂದು ಯುಡಿಆರ್ ಆಗಿ ನಾವು ತಗೋತೀವಿ. ಆ ಯುಡಿಆರ್ ಆಗಿ ಅಸಹಜ ಮರಣ ಯುಡಿಆರ್ ಪ್ರಕರಣವಾಗಿ ತಗೊಂಡು ಸಂಶಯ ಇರುವಂತಹ ಯುಡಿಆರ್ ಆಗಿ ತಗೋತೀವಿ ನಾವು. ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡಾಗ ಮಲ್ಲೇಶ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ನಾವು ಇವಾಗ ವಶಕ್ಕೆ ಪಡ್ಕೊಂಡಿದ್ದೀವಿ. ಈ ಮಲ್ಲೇಶ್ ಅನ್ನೋನು ಚಂದ್ರಪ್ಪ ಅಂತ ಯಾರು ತೀರ್ಕೊಂಡ್ರಲ್ಲ ಅವರ ತಮ್ಮನ ಮಗ. ಇವನು ಮೂಲತಃ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾನೆ. ಅವನು ಇಲ್ಲಿ ಶಿವಮೊಗ್ಗದಲ್ಲೇ 2 ಕಡೆ ಹಿಂದೆ ಕೇಸ್ದಲ್ಲಿ ಇರ್ತಾನೆ. ಕೇಸ್ದಿಂದ ಅವನ ತೆಗೆದಿರ್ತಾರೆ. ಅವನಿಗೆ ಮೈ ತುಂಬಾ ಸಾಲ ಇದೆ. ತುಂಬಾ ಕಡೆ ಅವನು ಸಾಲ ಮಾಡಿಕೊಂಡಿರೋದ್ರಿಂದ ಹಿಂದೆ ಹೋಗಿ ಅವರ ಯಾರು ದೊಡ್ಡಪ್ಪ ಇದ್ದಾರೆ ದೊಡ್ಡಪ್ಪಗೆ ಕೇಳಿರ್ತಾರೆ, ನಮಗೆ 15 ಲಕ್ಷ ರೂಪಾಯಿ ಕಾಸು ಕೊಡ್ತಿದ್ದೆ ಏನು ಕೇಳಿದಾಗ ಅವರು ದೊಡ್ಡಪ್ಪ ಎಲ್ಲ ಕಾಸಿಲ್ಲಪ್ಪ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವನ್ನ ಕಳಿಸ್ಕೊಟ್ಟಿರ್ತಾರೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಮನೆಯಲ್ಲಿ ಸ್ವಲ್ಪ ಗೋಲ್ಡ್ ಇದೆ ಅಂತ ಅವನಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಅದ್ರ ಬಗ್ಗೆ. ಅದನ್ನೇ ಅವನ ಮನಸ್ಸಲ್ಲಿ ಇಟ್ಕೊಂಡು 19ನೇ ತಾರೀಕು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಅವನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವರ ಯಾರು ದೊಡ್ಡಪ್ಪ ಮತ್ತೆ ದೊಡ್ಡಮ್ಮನ
ಮಾತಾಡಿಸಿ ನಿಮಗೆ ಏನ್ ನೋವಿದೆ ನಿಮ್ಗೆ ಸ್ವಲ್ಪ ಹಳೆ ರಿಪೋರ್ಟ್ಸ್ಗಳೆಲ್ಲ ಕೊಡಿ ಅಂತ ಕೇಳ್ತಾನೆ. ಕೇಳಿದಾಗ ಅವ್ರು ಅವ್ರ ಹಳೆ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ತೆಗೆದು ಕೊಡ್ತಾರೆ. ನಾವು ಕ್ರೈಮ್ ಸೀನ್ ಹೋದಾಗ ಇದೇ ಸ್ವಲ್ಪ ಫಸ್ಟ್ ಇನಿಷಿಯಲಿ ಡೌಟ್ ಬಂದಿದ್ದು ಇದರಿಂದಾನೆ, ಯಾಕೆ ಅವರ ಮೆಡಿಕಲ್ ರಿಪೋರ್ಟ್ಸ್ ಆಚೆ ಇತ್ತು. ಜನರಲಿ ನಾವು ಆ ಥರ ಏನು ಇರೋದಿಲ್ಲ, ಬಟ್ ಇಲ್ಲಿ ಅವರು ಮೆಡಿಕಲ್ ರಿಪೋರ್ಟ್ಸ್ನ ಆಚೆ ಟೇಬಲ್ ಮೇಲೆ ನಮಗೆ ಕಂಡಿತ್ತು. ಸೊ ಆಮೇಲೆ ನಮ್ಮ ಆರೋಗ್ಯನ ನಾವು ಹಿಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಯ್ತು. ನೀವು ಕೇಳಿ ನಿಮಗೆ ಮಣ್ಣಿನವಿರೋದ್ರಿಂದ ನಿಮಗೆ ವೆರಿಕೋಸ್ ಒಂದು ತೊಂದರೆ ಆಗಿರ್ಬೋದು, ನಿಮಗೆ ನಾವು ಒಂದು ಇಂಜೆಕ್ಷನ್ ಅನ್ನ ಕೊಡ್ತೀವಿ, ನಿಮ್ಮ ಮಣ್ಣಿನ ಸರಿ ಹೋಗುತ್ತೆ, ನೀವು ಅದಕ್ಕೆ ಡಾಕ್ಟರ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗುತ್ತೆ ಅಂತ ಒಂದು ಸ್ವಲ್ಪ ಈ ಮೆಡಿಕಲ್ ಜಾರ್ಗನ್ ಟರ್ಮ್ಸ್ ಅನ್ನ ಯೂಸ್ ಮಾಡಿ ಅವರ ದೊಡ್ಡಪ್ಪನಿಗೆ ನಾನು ಒಂದು ದೊಡ್ಡಪ್ಪ ಮತ್ತೆ ದೊಡ್ಡಪ್ಪ ಇಬ್ಬರಿಗೂ ನಾನು ಇಂಜೆಕ್ಷನ್ ಕೊಡ್ತೀನಿ, ನಿಮ್ಗೆ ಎಲ್ಲ ಸರಿ ಹೋಗುತ್ತೆ ಅಂತ ಒಂದು ಅವ್ರಿಗೆ ನಂಬಿಸಿ ನಂತರ ಅವನೇ ರೆಡಿಯಾಗಿ ಬಂದಿರ್ತಾನೆ ಸಿರೆಂಜ್ ಸಮೇತ. ಒಂದು ಪ್ರೊಪೋಫಾಲ್ ಅಂತ ಏನು ಅನೆಸ್ಥೆಟಿಕ್ ಡ್ರಗ್ ಇದೆ, ವಿಚ್ ಹ್ಯಾಸ್ ಟು ಬಿ ಮಾನಿಟರ್ಡ್, ಪ್ರೊಪೋಫಾಲ್ ಅಂತ. ಅದ್ರ ಡೀಟೇಲ್ಸ್ ನಿಮಗೆ ಸೆನೆಟ್ ಅಕ್ರಾಸ್ ಅದನ್ನ ಯಾರು ಅನೆಸ್ಥೆಟಿಸ್ಟ್ ಇದ್ದಾರೋ ಅವರಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ he himself will administer more than what is required. Generally ಅದನ್ನ 1 mg 2 mg ಆಗಿ ಕೊಡ್ತಾರೆ ಫಾರ್ ಅನೆಸ್ಥೆಸಿಯಾ ಡಾಕ್ಟರ್ಗಳು. ಬಟ್ ಇವನು ಸೀದಾ 50 mg ನ ಇಬ್ಬರಿಗೂ ತಲಾ 50 mg ನ ಅವನು ಇಂಜೆಕ್ಟ್ ಮಾಡಿದ್ದಾನೆ. ಈ ಇಂಜೆಕ್ಟ್ ಮಾಡಾದ್ಮೇಲೆ ವಿತಿನ್ ಅರೌಂಡ್ 5 minutes ಅವರಿಗೆ ದೇ ಲೂಸ್ ದೇರ್ ಕಾನ್ಶಿಯಸ್ನೆಸ್, ಅವರು BP ಸಡನ್ ಆಗಿ ಡ್ರಾಪ್ ಆಗ್ಬಿಡುತ್ತೆ. ಅದನ್ನ ನಂತರ ಅವನು ತಗೊಂಡು ಹೋಗಿ ಬಾಡಿನ 2 ರೂಮ್ಗಳಲ್ಲಿ ಮಲಗಿಸಿ ಇವನು ಅವರು ಮೈ ಮೇಲೆ ಇದ್ದಂತಹ ಚಿನ್ನಾಭರಣವನ್ನ ತಗೊಂಡು ಹೋಗ್ತಾನೆ. ಈ ಚಿನ್ನಾಭರಣಗಳೆಲ್ಲ ಅವನು ತಗೊಂಡು ಹೋಗಿ ಒಂದು ಅಡವಿ ಇರೋ ಜಾಗದಲ್ಲಿ ಅವನು ಗಿರ್ವಿ ಇಟ್ಟು ನಂತರ ಅದರಲ್ಲಿ ಬರೋ ದುಡ್ಡನ್ನ ಯಾರ್ಯಾರ ಸಾಲಗಳು ಮಾಡಿರ್ತಾನೋ ಆ ಸಾಲಗಳನ್ನ ಅವನು ಸ್ವಲ್ಪ ತೀರಿಸ್ಕೊಂಡು ನೆನ್ನೆನೆ ಎಷ್ಟು ಗ್ರಾಮ್ ಸರ್ ಟೋಟಲ್ ಡೀಟೇಲ್ಸ್ ನಮಗೆ ಇನ್ನೂ ಅದನ್ನ ವೆರಿಫೈ ಮಾಡಬೇಕಾಗಿದೆ. ಬಟ್ ಒಂದು ಅರೌಂಡ್ 80 ಗ್ರಾಮ್ಸ್ ಅಂತ ಅನ್ಕೋಬಹುದು, 60 to 80 ಗ್ರಾಮ್ಸ್ ಗೋಲ್ಡ್ ಅಷ್ಟನ್ನ ನಾವು ತಗೋಬಹುದು. ಅದನ್ನ ಇನ್ನೂ ನಾವು ಡೀಟೇಲ್ಸ್ ಕಂಪ್ಲೇಂಟ್ ಕಡೆ ತಗೊಂತಾ ಇದ್ದೀವಿ. ಸೊ ಈ ತರ ಪ್ಲಾನ್ ಮಾಡಿ ಅವನ ದುಡ್ಡನ್ನ ಎಲ್ಲ ಕಡೆಗೂ ಕೊಟ್ಟು ಅವನ ಅಕೌಂಟ್ ಅಲ್ಲಿ 50,000 ಸದ್ಯಕ್ಕೆ ಉಳಿಸ್ಕೊಂಡಿದ್ದಾನೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಏನು ತನಿಖಾ ತಂಡ ಇದೆ, ನಮ್ಮ DSP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಎಂಟೈರ್ ಕ್ರೈಮ್ ಟೀಮ್ ಅದ್ಭುತವಾದ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯ ಕ್ಲೂ ಇರಲಿಲ್ಲ ಇದರಲ್ಲಿ. ನಾವು ಯಾಕಂದ್ರೆ ಅವರು ಊಟ ಮಾಡಿದ್ದು ಹಾಗೆ ಇತ್ತು, ಅದನ್ನ ಊಟ ಮಾಡಿರಲಿಲ್ಲ, ಬರೀ ಅಡುಗೆ ಮಾತ್ರ ಮಾಡಿದ್ರು. ಅದ್ರ ಜೊತೆಗೆ ನಮಗೆ ಯಾರು ಬಂದು ಡೋರು ಫೋರ್ಸ್ಫುಲ್ ಎಂಟ್ರಿ ಇರಲಿಲ್ಲ ನಮಗೆ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವಿತಿನ್ 24 hours ಅರೆಸ್ಟೆಡ್ ದಿ ಅಕ್ಯೂಸ್ಡ್. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಎಲ್ಲ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.